ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಜುಲೈ ಮಂತ್ ಕೂಡ ಬಂದೇ ಬಿಡ್ತು. ಸೊ ಮೇ ಹೋಯ್ತು, ಜೂನ್ ಹೋಯ್ತು. ಯಾರೆಲ್ಲ ವೇಸ್ಟ್ ಮಾಡಿದಿರೋ ನನಗೆ ಗೊತ್ತಿಲ್ಲ. ಯಾರೆಲ್ಲ ಅದರಿಂದ ಅಡ್ವಾಂಟೇಜ್ನ ಪಡ್ಕೊಂಡು ಆ ಟೈಮ್ನ ಯೂಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ಓದಿದ್ಯಾರೋ ಕೂಡ ನನಗೆ ಗೊತ್ತಿಲ್ಲ. ವಾಟ್ ಎವರ್ ಇಟ್ ಇಸ್, ಈ ತಿಂಗಳನ್ನ ಮಾತ್ರ ಸೀರಿಯಸ್ ಆಗಿ ತಗೊಳ್ಳಿ. ಈಗಲೂ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ SA1 ಅಷ್ಟೊತ್ತಿಗೆ ತುಂಬ ಕಷ್ಟ ಆಗುತ್ತೆ. ನನ್ನ ಮಾತನ್ನ ಕೇಳಿ, ಆಯಿತಾ? ಸೊ ಹಾಗಾಗಿ ನಿಮಗೋಸ್ಕರ ಜುಲೈ ಮಂತ್ ಪ್ಲ್ಯಾನ್ನ ತೊಗೊಬಂದಿದ್ದೀನಿ, ಹೇಗಿರಬೇಕು, ಏನು ಮಾಡಬೇಕು ಅಂತ ಎಲ್ಲ. ಸೊ ತಡ ಮಾಡ್ದಿರಾ ಬನ್ನಿ ಶುರು ಮಾಡೇ ಬಿಡೋಣ. ಓಕೆ, ಸೊ ವೀಕ್ 1 ಜುಲೈ 1 ಇಂದ ಜುಲೈ 7ವರೆಗೂ ಏನು ಮಾಡ್ತೀರಾ ಅಂತ. ಸೊ ನನಗೆ ಗೊತ್ತು ಸುಮಾರು ಜನಕ್ಕೆ ಈ ವೀಕಲ್ಲಿ FA1 ಇದೆ ಅಂತ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ನ ಚೇಂಜ್ ಮಾಡ್ಕೊಳ್ಳಿ ಅಕಾರ್ಡಿಂಗ್ ಟು ಯುವರ್ FA1. ಬಟ್ ಸುಮಾರು ಜನಕ್ಕೆ ಮುಗ್ದೋಗಿದೆ ಕೂಡ, ಆಯಿತಾ? ಬಿಕಾಸ್ FA1 ಸ್ಕೂಲ್ ಲೆವೆಲಲ್ಲಿ ಆಗೋದ್ರಿಂದ ಯು ಕ್ಯಾನ್ ನಾಟ್ ಪ್ರೆಡಿಕ್ಟ್. ಸುಮಾರು ಜನಕ್ಕೆ ಮುಗ್ದೋಗಿದೆ, ಸುಮಾರು ಜನಕ್ಕೆ ಈ ವೀಕಲ್ಲಿ ನಡೆಯುತ್ತೆ. 50-50% ಸೊ ಹಾಗಾಗಿ ಅಡ್ಜಸ್ಟ್ ಅಕಾರ್ಡಿಂಗ್ ಟು ಯೋರ್ FA1s, ಆಯಿತಾ? ಬಟ್ ಅದು ಬರೀ ವೀಕ್ 1ಅಲ್ಲಿ ಆಗೋದು. ವೀಕ್ 2 ಇಂದ ನೀವೆಲ್ಲರೂ ಅದೇ ರೀತಿ ನಾನು ಏನು ಹೇಳ್ತಾ ಇದ್ರೋ ಅದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಗೋಲ್ ಏನಪ್ಪ ಅಂತಂದರೆ ಈ ವಾರದಲ್ಲಿ ಬಿಲ್ಡ್ ಸ್ಟ್ರಾಂಗ್ ಫೌಂಡೇಶನ್, ಆಯಿತಾ? ಸೊ ನನಗೆ ಸಬ್ಜೆಕ್ಟ್ನ ಒಂದು ಹಿಡಿತ ಸಿಗಬೇಕು ಈ ವಾರದಲ್ಲಿ. ಸೊ ಏನೇನಪ್ಪ ಅಂತಂದರೆ ಮ್ಯಾಥಮೆಟಿಕ್ಸ್, ಸೈನ್ಸು, ಸೋಷಲ್ಲು, ಇಂಗ್ಲೀಷ್, ಕನ್ನಡ ಹಾಕಿದ್ದೀನಿ. ಯು ಕ್ಯಾನ್ ಆಲ್ಸೋ ಕನ್ಸಿಡರ್ ಹಿಂದಿ. ಸಿಮಿಲರ್ ಇರುತ್ತೆ, ಆಯಿತಾ? ಮೋಸ್ಟ್ಲಿ ಗ್ರಾಮರು ಇದೇ ಇರುತ್ತೆ. ಸೊ ಮ್ಯಾಥಮೆಟಿಕ್ಸಲ್ಲಿ ಏನಪ್ಪ ಅಂತಂದರೆ ಏನೇನು ಕಾನ್ಸೆಪ್ಟ್ಸ್ಗಳಿದೆಯೋ ಅದನ್ನೆಲ್ಲ ಮುಗಿಸ್ಬಿಡಿ. ಇದುವರೆಗೂ ಏನು ಮಾಡಿದಾರೋ ಸ್ವಲ್ಪ ಕಷ್ಟಪಡಿ. ನೀವು ಯಾವಾಗಲೂ 4 ಅವರ್ ಓದ್ತಾ ಇದ್ದೀರಾ ಅಂತಂದರೆ 5 ಅವರ್ ಓದಿ ಈ ವಾರ. ಬಿಕಾಸ್ 2 ತಿಂಗಳಿಂದ ಏನು ಮಾಡಿದಾರೆ ಅಥವಾ 1.5 ತಿಂಗಳಿಂದ ಏನು ಮಾಡಿದಾರೆ ಅದನ್ನು ನೀವು ಡೆಫಿನೆಟ್ಲಿ ಕಂಪ್ಲೀಟ್ ಮಾಡಲೇಬೇಕು. FA1 ಇದ್ದವ್ರೂ ಮಾಡ್ಬೋದು ಇದನ್ನು, FA1 ಆಗೋಗಿರೋರು ಮಾಡ್ಬೋದು ಇದನ್ನು. ಒಟ್ಟಿನಲ್ಲಿ ಕಾನ್ಸೆಪ್ಟ್ಸ್ಗಳನ್ನ ಕಂಪ್ಲೀಟ್ ಮಾಡಿಬಿಡಿ. ಇಷ್ಟುವರೆಗೂ ಏನು ಮಾಡಿದಾರೋ, 1 ಚಾಪ್ಟರ್ ಮಾಡಿದಾರಾ, 2 ಚಾಪ್ಟರ್ ಮಾಡಿದಾರಾ, 3 ಚಾಪ್ಟರ್ ಮಾಡಿದಾರಾ, ವಾಟ್ ಎವರ್ ದ ಸಿಚುವೇಶನ್ ಇಸ್ ಅದನ್ನು ಕಂಪ್ಲೀಟ್ ಮಾಡಿಬಿಡಬೇಕು, ಆಲ್ ಸಬ್ಜೆಕ್ಟ್ಸ್, ಆಯಿತಾ? ಸೈನ್ಸ್ ಅಂದ ತಕ್ಷಣ ಡಯಾಗ್ರಾಮ್ಸು, ಡೆಫಿನಿಷನ್ಸ್ ಇದನ್ನು ಹಿಡಿತದಲ್ಲಿ ಇಟ್ಕೋಬೇಕು, ಆಯಿತಾ? ಸೊ ಬಾಯಿ ತುದಿಯಲ್ಲಿರಬೇಕು. ಡಯಾಗ್ರಾಮ್ ಅಂದಿದ ತಕ್ಷಣ ಕೈ ತುದಿಯಲ್ಲಿರಬೇಕು. ಓಕೆ, ಬಿಕಾಸ್ ಅದರ್ವೈಸ್ ಅದರ್ ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ ಅರ್ಥ ಆಗಿದ್ರೆ ಸಾಕು, ಓನ್ ಸೆಂಟೆನ್ಸಸಲ್ಲಿ ಬರಿಬೋದು. ಮತ್ತು ಈ ಡೆಫಿನಿಷನ್ಸ್ಗಳು, ಡಯಾಗ್ರಾಮ್ಸ್ಗಳು, ಲೇಬಲಿಂಗ್ಗಳು ಇದನ್ನೆಲ್ಲ ಒಂದು ಸ್ವಲ್ಪ ಫೋಕಸ್ ಮಾಡಬೇಕು, ಆಯಿತಾ? ರೀಡ್ ಟೆಕ್ಸ್ಟ್ ಬುಕ್ ಲೈನ್ ಬೈ ಲೈನ್. ಸೋಷಲ್ ಯು ನೆವರ್ ನೋ, 1 ಮಾರ್ಕ್ ಕ್ವೆಶನ್ಸ್ ಎಲ್ಲಿಂದಾದರೂ ಕೇಳ್ಬೋದು. ಆ್ಯಂಡ್ ಲೈನ್ ಬೈ ಲೈನ್ ಓದ್ತಾ ಇದ್ದೀರಾ ಸೋಷಲ್ ಎಸ್ಪೆಷಲಿ ಅಂತಂದರೆ, ಬಿಕಾಸ್ ಇಟ್ ಕೆನ್ ಗೋ ಲೈಕ್ ಅ ಸ್ಟೋರಿ ಫಾರ್ಮ್ಯಾಟ್. ನೀವು ಪೊಲಿಟಿಕಲ್ ಸೈನ್ಸ್ ಎಲ್ಲ ಓದ್ತಾ ಇದ್ದರೆ ರಿಯಾಲಿಟಿಯಲ್ಲಿ ನೋಡ್ಬೋದು ನೀವು ಆ ಸಿಚುವೇಶನ್ಸ್ಗಳನ್ನೆಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದು ಲೈನ್ ಬೈ ಲೈನ್ ಓದಿದ್ರೆ 1 ಮಾರ್ಕು ಆಗುತ್ತೆ ಡೆಫಿನೆಟ್ಲಿ, 2, 3, 4 ಮಾರ್ಕ್ಸ್ಗಳು ಕೂಡ ಆಗುತ್ತೆ. ಸೊ ಹಾಗಾಗಿ ಸೋಷಲ್ ಇಸ್ ದಟ್ ಸಬ್ಜೆಕ್ಟ್ ವಿಚ್ ಯು ವಿಲ್ ಹ್ಯಾವ್ ಟು ಸ್ಟಡಿ ದ ಟೆಕ್ಸ್ಟ್ ಬುಕ್, ಆಯಿತಾ? ಅದಾದಮೇಲೆ ಇಂಗ್ಲೀಷ್ ಗ್ರಾಮರ್ ಟಾಪಿಕ್ಕು, ರೀಡಿಂಗ್ ಪ್ಯಾಸೇಜ್ಗಳು. ಬಿಕಾಸ್ ನಿಮಗೆ ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ ಪ್ಯಾಸೇಜ್ ಇದ್ದೇ ಇರುತ್ತೆ. ಬೇಸಿಕಲಿ ನಿಮ್ಮ ಎಕ್ಸಾಮ್ಸ್ SA1ಅಲ್ಲೂ ಇರುತ್ತೆ, ಫೈನಲ್ ಬೋರ್ಡ್ ಎಕ್ಸಾಮಲ್ಲೂ ಇರುತ್ತೆ. ಪ್ಯಾಸೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಗ್ರಾಮರ್ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಆಲ್ಸೋ ರೈಟಿಂಗ್ಸ್ ಲೈಕ್ ಲೆಟರ್ ರೈಟಿಂಗು ಇದೆಲ್ಲ ನಂಗೆ ಗೊತ್ತಿಲ್ಲ ಇನ್ನೂ ಆಗಿದೆಯಾ ಇಲ್ವಾ ಅಂತ, ಬಟ್ ಆಗಿದ್ರೆ ಡೆಫಿನೆಟ್ಲಿ ಒಂದ್ಸತಿ ನೋಡ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ಕನ್ನಡ ಅಷ್ಟೊತ್ತಿಗೆ ಪ್ರೋಸ್ ರೀಡಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಗ್ರಾಮರ್. ಓಕೆ, ಬಿಕಾಸ್ ಸುಮಾರು ಜನಕ್ಕೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರೋದ್ರಿಂದ ಪ್ರೋಸ್ ರೀಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಗ್ರಾಮರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ? ಇವನ್ ಇನ್ ಇಂಗ್ಲೀಷ್, ಇವನ್ ಇನ್ ಹಿಂದಿ. ಸೊ ಪ್ರೋಸು ಪೋಮು ಎರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಗ್ರಾಮರ್ ಪಾರ್ಟ್ ಅದರಲ್ಲಿ ನಾನು ಏನೂ ಹೇಳೋಕ್ಕಾಗೋದಿಲ್ಲ. ಸೈನ್ಸ್ ಕೋರ್ ಸಬ್ಜೆಕ್ಟ್ಸ್ ಅಟ್ಲೀಸ್ಟ್ ಯು ಹ್ಯಾವ್ ಅ ಲಿಟಲ್ ಆಪ್ಷನ್ಸ್. ಗ್ರಾಮರ್ ಅಂತ ಬಂದಾಗ ಅಥವಾ ಪ್ರೋಸು ಪೋಮ್ ಅಂತ ಬಂದಾಗ ಯು ಹ್ಯಾವ್ ನೋ ಆಪ್ಷನ್ಸ್, ನೀವು ಓದ್ಕೊಳ್ಳೇಬೇಕು. ಓಕೆ, ನೆಕ್ಸ್ಟ್ ವೀಕ್ 2 ಜುಲೈ 8 ಇಂದ ಜುಲೈ 14ವರೆಗೂ ಇಂಪ್ರೂವ್ ರೈಟಿಂಗ್ ಸ್ಪೀಡ್ ತುಂಬ 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 ಇಂಪಾರ್ಟೆಂಟ್, ಆಯಿತಾ? ಸೊ ನೀವು 2 ಸತಿ ಓದೋದಕ್ಕಿಂತ 1 ಸತಿ ಓದಿ ಇನ್ನೊಂದು ಸತಿ ಬರೀರಿ, ದಟ್ ಈಸ್ ಮೋರ್ ಹೆಲ್ಪ್ಫುಲ್ ಅಂತ ನಾನು ಹೇಳ್ಬೋದು. ಓಕೆ, ಎವ್ರಿ ಡೇ ಸ್ಟಾರ್ಟ್ ಯೂಸಿಂಗ್ ಅ ಟೈಮರ್. ಓಕೆ, ಸೊ ನಾನು 10 ಮಿನಿಟ್ಸಲ್ಲಿ ಈ ಒಂದು ಆನ್ಸರ್ನ ಬರೀಬೇಕು, 10 ಮಿನಿಟ್ಸಲ್ಲಿ ನಾನು ಈ ಒಂದು ಥಿಯರಮ್ನ ಕಂಪ್ಲೀಟ್ ಮಾಡಬೇಕು. ಈ ರೀತಿ ಟೈಮರ್ನ ಇಟ್ಕೊಂಡು, ಒಬ್ಬ ರೇಸರ್ ಹೇಗೆ ಟೈಮರ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾನೆ ಒಬ್ಬ ಅಥ್ಲೀಟು, ದ್ಯಾಟ್ ಇವನ್ ಯು ಶುಡ್ ಬಿ, ಆಯಿತಾ? ಸೊ ಟೈಮರ್ನ ಇಟ್ಕೊಳ್ಳಿ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನಾನು ಸುಮಾರು ಜನ ಕಂಪ್ಲೇಂಟ್ ಮಾಡೋದು ನೋಡಿದ್ದೀನಿ, ಮ್ಯಾಮ್ ಟೈಮೇ ಸಾಕಾಗಿಲ್ಲ, ಪೇಪರ್ ಲೆಂದಿ ಆಗಿತ್ತು, ಐ ಡೋಂಟ್ ನೋ ಹೌ ಪೇಪರ್ ಲೆಂದಿ ಆಗಿರುತ್ತೆ ಅಂತ. ಓಕೆ, ಸೊ ಬೇಸಿಕಲಿ ಬರೆದು ಪ್ರಾಕ್ಟೀಸ್ ಮಾಡೋದನ್ನು ಕಲೀರಿ. ಓಕೆ,
ನೆಕ್ಸ್ಟ್ ವೀಕ್ 3 ಅಷ್ಟೊತ್ತಿಗೆ, ದಟ್ ಈಸ್ 15 to 21st, FA1 ಅನಾಲಿಸಿಸ್ ಪ್ಲಸ್ ವೀಕ್ ಚಾಪ್ಟರ್ಸ್. ಸೊ ಆಲ್ರೆಡಿ FA1 ಆಗಿರುತ್ತೆ, ಪೇಪರ್ಸ್ ಎಲ್ಲ ಬಂದಿರುತ್ತೆ, ಏನು ತಪ್ಪು ಮಾಡಿದಿರಾ, ಏನು ತಪ್ಪು ಮಾಡಿಲ್ಲ, ಎಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ, ಎಲ್ಲಿ ವೀಕ್ ಆಗಿದ್ದೀರಾ ಎಲ್ಲ ಗೊತ್ತಾಗ್ಬಿಡುತ್ತೆ. ಎಲ್ಲ ಗೊತ್ತಾದ ಮೇಲೆ ಈ 3 ಝೋನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಗ್ರೀನ್, ಯೆಲ್ಲೋ, ರೆಡ್. ಗ್ರೀನ್ ಅಂದಿದ ತಕ್ಷಣ ನಾನು ಕಾನ್ಫಿಡೆಂಟ್ ಆಗಿದೆ, ಆಯಿತಾ. ಸೊ ಈ ಒಂದು ಚಾಪ್ಟರ್ ಅಥವಾ ಈ ಒಂದು ಕಾನ್ಸೆಪ್ಟ್ ನನಗೆ ಕಾನ್ಫಿಡೆಂಟ್ ಆಗಿದೆ, ಸೊ ಪರವಾಗಿಲ್ಲ. ಯೆಲ್ಲೋ ಅಂದಿದ ತಕ್ಷಣ ನಾನು ಸ್ವಲ್ಪ ಜಾಸ್ತಿನೇ ರಿವಿಷನ್ ಮಾಡಬೇಕು, ಆಯಿತಾ. ರೆಡ್ ಅಂದಿದ ತಕ್ಷಣ ಸ್ಟಿಲ್ ಲಾಡ್ ಆಫ್ ಕನ್ಫ್ಯೂಷನ್, 100% ಪ್ರಯತ್ನ ಪಡಬೇಕು ನಾನು ಇದು ಮಾಡೋದ್ರಲ್ಲಿ. ಸೊ ಈ ರೀತಿ ನೀವು ಡಿವೈಡ್ ಮಾಡ್ತಾ ಹೋಗಬೇಕು, ಆಯಿತಾ. ಸೊ ಸ್ಪೆಂಡ್ 60% ಆನ್ ರೆಡ್, 30% ಆನ್ ಯೆಲ್ಲೋ ಆ್ಯಂಡ್ 10% ಆನ್ ಗ್ರೀನ್. ಸೊ ಈ ಥರ ನಿಮ್ಮ 100% ಎಫರ್ಟ್ಸ್ಗಳೇನಿದೆ ಈ ರೀತಿ ನೀವು ಸ್ಪ್ರೆಡ್ ಮಾಡ್ಕೋಬೇಕು. ಬರೀ ಗ್ರೀನ್ ಮಾತ್ರ ನೀವು 60% ಕೊಟ್ಬಿಟ್ಟು ಇದಕ್ಕೆ ಒಂದು 30% ಕೊಟ್ಬಿಟ್ಟು ಇದು ಹೆಂಗಿದ್ರೂ ಕಷ್ಟ ನನ್ನ ತಲೆಗೆ ಹತ್ತೋದಿಲ್ಲ ಅಂತ ಇದಕ್ಕೆ 10% ಕೊಟ್ಟರೆ ಆಗೋದಿಲ್ಲ. ಯಾವ್ದು ಕಷ್ಟ ಇದೆಯೋ ಅದಕ್ಕೆ ಮ್ಯಾಕ್ಸಿಮಮ್ನ ಕೊಡಬೇಕು, ಆಯಿತಾ. ಸೊ ದಿಸ್ ಇಸ್ ಹೌ ಇಟ್ ಶುಡ್ ಬಿ. ಗ್ರೀನ್ ಅಂತಂದರೆ ನಿಮ್ಗೆ ಆಲ್ರೆಡಿ ಕಾನ್ಫಿಡೆನ್ಸ್ ಇದೆ, 10%ನ ಕೊಡಿ. ಯೆಲ್ಲೋ ಅಂದಿದ ತಕ್ಷಣ 30%ನ ಕೊಡಿ. ಆ್ಯಂಡ್ ರೆಡ್ ಅಂದಿದ ತಕ್ಷಣ ನಿಮ್ಮ ಮ್ಯಾಕ್ಸಿಮಮ್ ಎನರ್ಜಿ ಇದಕ್ಕೆ ಸ್ಪೆಂಡ್ ಮಾಡಬೇಕು, ಈ ಝೋನ್ಗೆ, ರೆಡ್ ಝೋನ್ಗೆ, ಎಲ್ಲಿ ಜಾಸ್ತಿ ರಿವಿಷನ್ ಬೇಕೋ ಅಲ್ಲಿಗೆ, ಓಕೆನಾ. ಸೊ ವೀಕ್ 4, ದ ಲಾಸ್ಟ್ ವೀಕ್ 22nd 31st ಬಿಕಮ್ ಎಕ್ಸಾಮ್ ರೆಡಿ. ನಿಮ್ಮ SA1 ಬರುತ್ತೆ, ಫೈನಲ್ ಬೋರ್ಡ್ ಎಕ್ಸಾಮ್ ಬರುತ್ತೆ, FA2 ಇದೆ ಇನ್ನು, ಆಯಿತಾ. ಸೊ ಅದಕ್ಕೆಲ್ಲ ನೀವು ರೆಡಿ ಆಗಬೇಕು ಈ ವಾರದಲ್ಲಿ. ಸೊ ಜುಲೈ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಏನೇನು ಸಿಲೆಬಸ್ ಮುಗಿಸಿದ್ರೋ ಅದರಲ್ಲಿ ಆ ಸಿಲೆಬಸ್ ಎಲ್ಲನೂ ನೀವು ಗ್ರೀನ್ ಝೋನಿಗೆ ಬರಬೇಕು. ಪೂರ್ತಿ ಸಿಲೆಬಸ್ ಎಲ್ಲ 6 ಸಬ್ಜೆಕ್ಟ್ಸ್ದು ಕಾನ್ಸೆಪ್ಟ್ಸ್ಗಳೆಲ್ಲ ಗ್ರೀನ್ ಝೋನಿಗೆ ಬರಬೇಕು ಬೈ ದ ಎಂಡ್ ಆಫ್ ಜುಲೈ, ಆಯಿತಾ. ಸೊ ಎವ್ರಿ ಆಲ್ಟರ್ನೇಟ್ ಡೇ 1 ಫುಲ್ ಸಬ್ಜೆಕ್ಟ್ ರಿವಿಷನ್ನ ಮಾಡುವಂಥದ್ದು, 1 ಟೈಮ್ಡ್ ಟೆಸ್ಟ್, ಅಂದರೆ 30 ನಿಮಿಷ 40 ನಿಮಿಷ 60 ನಿಮಿಷ ಆ ಥರ ಇಟ್ಕೊಂಡು ಟೆಸ್ಟ್ಗಳನ್ನ ಬರೆಯುವಂಥದ್ದು. ಮಿಸ್ಟೇಕ್ಸ್ಗಳನ್ನ ಇಮಿಡಿಯೇಟ್ಲಿ ಏನಪ್ಪ ಮಿಸ್ಟೇಕ್ ಅಂತ ನೋಡಿಕೊಂಡು ಕ್ಲಾರಿಫೈ ಮಾಡಿಕೊಂಡು ರೆಕ್ಟಿಫೈ ಮಾಡ್ಕೊಳ್ಳೋ ಅಂಥದ್ದು, ಆಯಿತಾ. ಅದಾದಮೇಲೆ ರೀರೈಟ್ ರಾಂಗ್ ಆನ್ಸರ್ಸ್. ಆ ರಾಂಗ್ ಆನ್ಸರ್ಸ್ ಏನಾಗುತ್ತೆ ಅದನ್ನು ಮತ್ತೆ ಬರೆದು ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಸೊ ಈ ಥರ ಮಾಡಿದ್ರೆ ಮಕ್ಕಳೇ ವೀಕ್ 4 ಅಷ್ಟೊತ್ತಿಗೆ ಯು ಆರ್ ಡನ್ ಆ್ಯಂಡ್ ಡಸ್ಟೆಡ್. ಮಾರ್ಚಲ್ಲಿ ಎಕ್ಸಾಮ್ ಇರುತ್ತಲ್ಲ, ಸೊ ಅದಕ್ಕೂ ನೀವು ಇದೇ ರೀತಿ ಪ್ರಿಪೇರ್ ಆಗ್ತಾ ಹೋದರೆ ಜುಲೈಯಲ್ಲಿ ಹೇಗೆ ಪ್ರಿಪೇರ್ ಆಗ್ತೀರಾ, ಡೆಫಿನೆಟ್ಲಿ 625 ನಿಮ್ದಾಗುತ್ತೆ, ನಂಬಿ ನನ್ನ, ಓಕೆ. ಸೊ ರೂಲ್ಸ್, ಜುಲೈ ರೂಲ್ಸ್ ಆಫ್ 625 ಸ್ಕೋರರ್ ಏನಪ್ಪ ಅಂತಂದರೆ, ನೆವರ್ ಸ್ಲೀಪ್ ವಿತೌಟ್ ರಿವೈಸಿಂಗ್ ಟುಡೇಸ್ ಲೆಸನ್. ನಾನು ಮಲ್ಗಕ್ಕೆ ಹೋಗೋದಿಲ್ಲ, ಇವತ್ತು ಏನು ಮಾಡಿದ್ರೆ ಅದನ್ನು ಇವತ್ತೇ ನಾನು ರಿವಿಷನ್ ಮಾಡ್ತಾಯಿದ್ದೀನಿ, ಕಲಿತಾ ಇದ್ದೀನಿ, ಓದ್ತಾ ಇದ್ದೀನಿ, ಪರಿಷ್ಕರಣೆ ಮಾಡ್ತಾಯಿದ್ದೀನಿ. ಡೋಂಟ್ ಸ್ಕಿಪ್ ಬ್ಯಾಕ್ಲಾಗ್ಸ್ ಬಿಕಮ್ ಟುಮಾರೋಸ್ ಪ್ರಾಬ್ಲಮ್. ಇವತ್ತು ಇರೋವಂಥ ಹೋಮ್ವರ್ಕ್ಗಳನ್ನ ಪೆಂಡಿಂಗಾಗಿ ಇಟ್ಕೊಳ್ಳೋ ಅಂಥದ್ದು, ಬಿಡು ಇವತ್ತೇನೋ ಫಂಕ್ಷನ್ ಇತ್ತು ಹೋಗಿ ಬಂದೆ ಆಗಲಿಲ್ಲ ಅಂತ ನಾಳೆಗೆ ಇಟ್ಕೊಳ್ಳೋದು, ಆ ಥರ ಮಾಡ್ತಾ ಹೋದರೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ ನಿಮಗೇನೆ, ಈಗಲೇ ಹೇಳ್ತಾ ಇದ್ದೀನಿ. ಅದಾದಮೇಲೆ ಪ್ರಾಕ್ಟೀಸ್ ರೈಟಿಂಗ್, ನಾಟ್ ಜಸ್ಟ್ ರೀಡಿಂಗ್. ನಾನು ಹೇಳಿದ್ನಲ್ಲ, ನೀವು 2 ಟೈಮ್ಸ್ ಓದಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ 1 ಟೈಮ್ ಯು ರೀಡ್ ಆ್ಯಂಡ್ ದಿ ಅದರ್ ಟೈಮ್ ಯು ರೈಟ್. ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್, ಆಯಿತಾ. ಸೊ ಸಾಲ್ವ್ ಡೌಟ್ಸ್ ವಿತಿನ್ 24 hours. ಸೊ ನಾವು ನಮ್ಮ ಆ್ಯಪ್ ಇದೆ ನಿಮಗೆ, ಅಲ್ಲಿ ಡೌಟ್ಸ್ಗಳನ್ನ ಕೇಳ್ಬೋದು, ನಾವು ಸಾಲ್ವ್ ಮಾಡ್ತೀವಿ. ಸ್ಕೂಲ್ಗೆ ಹೋದರೆ ಟೀಚರ್ಸ್ ಇರ್ತಾರೆ, ಅಲ್ಲಿ ಡೌಟ್ಸ್ಗಳನ್ನ ಕೇಳಿ ಸಾಲ್ವ್ ಮಾಡ್ತಾರೆ. ಯಾರೂ ಇಲ್ಲ ನಾನು ಮಾಡೋದಿಲ್ಲ ಅಂತ ಹೇಳೋದೇ ಇಲ್ಲ, ಆಯಿತಾ. ಸೊ ಇಮಿಡಿಯೇಟ್ಲಿ ವಿತಿನ್ 24 hours ಇವತ್ತು ಮಾಡಿದ್ರು ನನಗೆ ಅರ್ಥ ಆಯಿತು, ಬಟ್ ಮನೆಗೆ ಹೋದ್ಮೇಲೆ ಏನೋ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸೊ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಟೀಚರ್ನ ಕೇಳೋ ಅಂಥದ್ದು ಅಥವಾ ನಮ್ಮಗಳನ್ನ ಕೇಳೋ ಅಂಥದ್ದು, ಆಯಿತಾ. ಸೊ ರಿವೈಸ್ ಎವ್ರಿ ಚಾಪ್ಟರ್ ಅಟ್ಲೀಸ್ಟ್ 3 times ಡ್ಯೂರಿಂಗ್ ದ ಮಂತ್, ಆಯಿತಾ. ಸೊ ಇವಾಗ ಗ್ರೀನ್ ಝೋನಲ್ಲಿ ಇದೆ ಅಂತ ಅಂದ್ಬಿಟ್ಟು ಖುಷಿ ಆಗಿಬಿಡೋದಲ್ಲ, ಎವ್ರಿ 3 days ಅಥವಾ ಎವ್ರಿ 5 daysಗೆ ಒಂದ್ಸತಿ ತೆಗೆದು ನೋಡ್ತಾ ಇರಬೇಕು. ಬಿಕಾಸ್ ಯೋರ್ಸ್ ಇಸ್ ಅ ಹ್ಯೂಮನ್ ಬ್ರೈನ್, ಮರ್ತೋಗ್ಬಿಡ್ತೀವಿ, ಅದು ಸರ್ವೇ ಸಾಮಾನ್ಯ, ಸಹಜ. ಸೊ ಅದಕ್ಕೆ ನೀವೇನು ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾರಾದರೂ ಮರೀತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಅದನ್ನು ಒಂದು ಸತಿ ಆದರೂ ತೆಗೆದು ವಾರಕ್ಕೆ ಒಂದು ಸತಿ ಅಟ್ಲೀಸ್ಟ್ ತೆಗೆದು ನೋಡ್ತಾ ಇರ್ಬೋದು. ಸೊ 3 to 4 times ಎಲ್ಲ ಆಗುತ್ತೆ, ಆಯಿತಾ. ಸೊ ಆ ಥರ ನೀವು ರಿವಿಷನ್ನ ಮಾಡ್ತಾ ಹೋಗಬೇಕು. ಸೊ ಟಾರ್ಗೆಟ್ಸ್ ಟು ಕಂಪ್ಲೀಟ್ ಬೈ ಜುಲೈ 31st. ಸೊ ಮ್ಯಾಥ್ಸ್ ಅಂದಿದ ತಕ್ಷಣ ಪ್ರಾಬ್ಲಮ್ಸು, ಕಾನ್ಸೆಪ್ಟ್ಸ್ಗಳು, ಥಿಯರಮ್ಸ್ಗಳು ಅದೆಲ್ಲ. ಸೈನ್ಸ್ ಅಂದಿದ ತಕ್ಷಣ ಮೋಸ್ಟ್ಲಿ ಡಯಾಗ್ರಾಮ್ಸ್ ಆಗಿರ್ಬೋದು, ಅದಾದಮೇಲೆ ಡೆಫಿನಿಷನ್ಸ್ ಆಗಿರ್ಬೋದು, ಅಗೇನ್ ಕಾನ್ಸೆಪ್ಟ್ಸು, ಆಯಿತಾ.
ಸೋಷಿಯಲ್ ಸೈನ್ಸಲ್ಲಿ ಮೇನ್ಲಿ ಟೆಕ್ಸ್ಟ್ ಬುಕ್ನ ಓದುವಂಥದ್ದು. ಇಂಗ್ಲೀಷ್ ಅನ್ನೋ ಅಷ್ಟೊತ್ತಿಗೆ ಗ್ರಾಮರು, ಪ್ರೋಸು, ಪೊಯಮು ಆ್ಯಂಡ್ ದ ಸೇಮ್ ಥಿಂಗ್ ಫಾರ್ ಕನ್ನಡ. ಓಕೆ, ಸೊ ಲೆಟರ್ ರೈಟಿಂಗ್ ಹೇಳ್ಕೊಟ್ಟಿದ್ರೆ ಲೆಟರ್ ರೈಟಿಂಗು ಆ್ಯಂಡ್ ಪ್ಯಾಸೇಜ್ ರೀಡಿಂಗ್ ಆ್ಯಂಡ್ ರೈಟಿಂಗು ಇದನ್ನೆಲ್ಲ ಓದ್ಕೊಳ್ಳಿ. ಗೊತ್ತಾಯ್ತಲ್ಲ? ಸೊ ಬೇಸಿಕಲಿ ಏನು ಮಾಡಿದಾರೋ ಬೈ ಜುಲೈ 31 ಇದರಲ್ಲೊಂದು 5 ಚಾಪ್ಟರು, ಒಂದು 10 ಚಾಪ್ಟರು, ಒಂದು 4 ಚಾಪ್ಟರ್ ಇಷ್ಟು ಚಾಪ್ಟರ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಜುಲೈ 31 ಅಷ್ಟೊತ್ತಿಗೆ ಇಷ್ಟೂ ಮುಗಿಬೇಕು, ಇಷ್ಟು ಚಾಪ್ಟರ್ಸ್ಗಳು ಮುಗಿಬೇಕು ಅಂದಾಜು. ಓಕೆನಾ? ಗೊತ್ತಾಯ್ತಲ್ಲ? ಎಸ್. ಸೊ ಈ ಥರ ಓದಲೇಬೇಕು ನೀವು ಜುಲೈ ತಿಂಗಳಲ್ಲಿ. ಸೊ ಜೂನ್ ತಿಂಗಳಲ್ಲಿ ಮಾಡ್ದಂಗೆ, ಮೇ ತಿಂಗಳಲ್ಲಿ ಮಾಡ್ದಂಗೆ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು. ಅರ್ಥ ಆಗ್ತಾ ಇದೆಯಾ? ಎಸ್. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಆನ್ ದ್ಯಾಟ್ ನೋಟ್ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.